ನಮಸ್ಕಾರ ರೀ ನಮ್ಮ ಕರ್ನಾಟಕ ಮಂದಿಗೆ. ವೆಲ್ಕಮ್ ಟು ಶ್ರೀದೇವಿಸ್ ಚಾನಲ್. ನಾನಿವತ್ತು ನಿಮಗೆ ಒಣ ವಟಾಣಿಯಿಂದ ಡಾಬಾ ಸ್ಟೈಲ್ ಥರ ಹೆಂಗೆ ಕರಿ ಮಾಡೋದಂತ ಹೇಳ್ಕೊಡ್ತೇನೆ ರೀ. ಇದಕ್ಕೆ ನಾ ರೀ ಒಂದು ಅರ್ಧ ಬಟ್ಲ ಅಷ್ಟ ಒಣ ವಟಾಣಿ ತೊಗೊಂಡೀನಿ. ಹಸಿರನ್ನು ಒಣ ವಟಾಣಿ ರೀ. ಇದೆಲ್ಲ ಯಾವ ಥರ ಮಾಡೋದಂತ ನಿಮ್ಗೆ ಹೇಳ್ಕೊಡ್ಬೇಕಂತ ಹೇಳ್ಕೊಡ್ತಾ ಇದ್ದೇನೆ ರೀ. ಎಲ್ಲರೂ ಹಸಿ ವಟಾಣಿಯಿಂದನೇ ಮಾಡಿರ್ತಾರೆ ರೀ. ನಾನು ಒಣ ವಟಾಣಿಯಿಂದ ಟ್ರೈ ಮಾಡಿ ನೋಡೋಣ ಅಂತ ಮಾಡಿದೆ ರೀ. ತುಂಬಾ ಸೂಪರ್ ಆಗಿತ್ತು ರೀ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಒಂದು ಅರ್ಧ ವಾಟೆ ಒಣ ವಟಾಣಿ ನಾನು ಕುಕ್ಕರ್ದಾಗ ಇಟ್ಟಿದ್ದೇನೆ ರೀ. ಇದು ಒಂದು 6ರಿಂದ 7 ವಿಸಿಲ್ ಹೊಡಿಬೇಕು ರೀ. ಅಲ್ಲಿ ತನಕ ಇದನ್ನ ಇಡಬೇಕಾಗತ್ತೆ ರೀ. ಇದಕ್ಕೆ ಒಂದೆರಡು ಉಳ್ಳಾಗಡ್ಡಿ ತೊಗೊಂಡೇನಿ ರೀ. ಅದ್ರಾಗ ಒಂದು ಉಳ್ಳಾಗಡ್ಡಿ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಕತ್ತೇನೆ ರೀ. ನೋಡ್ರಿ, ವಿಡಿಯೋ ಸ್ಕಿಪ್ ಮಾಡಿ ನೋಡ್ಬೇಡ್ರಿ. ಪೂರ್ತಿ ವಿಡಿಯೋ ನೋಡ್ರಿ, ಅಂದ್ರೆ ನಿಮ್ಗೆ ಹೆಂಗೆ ಮಾಡೋದು ಅನ್ನೋದು ತಿಳಿತದ ರೀ. ಆಮೇಲೆ ರೀ ಒಂದು ಟೊಮೆಟೊ ತೊಗೊಂಡೇನಿ ರೀ. ಅದನ್ನು ನಾನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಕತ್ತೇನೆ ರೀ. ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಎರಡೂ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಮತ್ತೊಂದು ಉಳ್ಳಾಗಡ್ಡಿ ಏನು ಮಾಡತ್ತೇನೆ ರೀ, ಈ ಥರ ಚಾಪರ್ ಒಳಗೆ ಹಾಕಿಬಿಟ್ಟು ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ಅದಕ್ಕೆ ನಾನು ಈ ಥರ ಚಾಪರ್ ಒಳಗೆ ಹಾಕಿಬಿಟ್ಟು ಸಣ್ಣಗೆ ಕಟ್ ಮಾಡ್ಕೊಕತ್ತೇನೆ ರೀ. ಈಗ ಇದು ನೋಡ್ಬೋದ್ರಿ, ಸಣ್ಣಗೆ ಆಗೈತಲ್ರಿ. ಈ ಥರ ಸಣ್ಣಗೆ ಕಟ್ ಆಗ್ಬೇಕ್ರಿ ಅವು. ಈಗ ಒಂದು ಬಾಳ್ಗೆ ಕಾಯಕ್ಕಿತ್ತೇನೆ ರೀ. ಬಾಳ್ಗೆ ಅದು ಕಾದಾದ್ಮೇಲೆ ರೀ, ಅದಕ್ಕೆ ಒಂದು ಎಣ್ಣೆ ಹಾಕಬೇಕು. 2ರಿಂದ 3 ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಬೇಕು ರೀ. ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ರೀ, ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥದ್ದು ಉಳ್ಳಾಗಡ್ಡಿ ಇದಕ್ಕೆ ಹಾಕ್ಬೇಕು ರೀ. ಹಾಕಿ ಇದನ್ನು ಚಲೋ ತಮ್ಮ ಫ್ರೈ ಮಾಡಬೇಕಾಗತ್ತೆ. ಈಗ ಸ್ವಲ್ಪ ಬ್ರೌನ್ ಕಲರ್ ಒಳಗೆ ಬರ್ಬೇಕು ರೀ. ಆ ಥರ ಚಲೋ ತಮ್ಮ ಇದನ್ನು ಫ್ರೈ ಮಾಡಬೇಕಾಗತ್ತೆ ರೀ. ಇದು ನೋಡ್ಬೋದು ರೀ, ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗ್ಯದ. ಈಗ ಅದಕ್ಕೆ ನಾನು 6ರಿಂದ 7 ಗೋಡಂಬಿ ಹಾಕಕತ್ತೀನಿ ರೀ. ಗೋಡಂಬಿ ಹಾಕಿ ಮತ್ತು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗತ್ತೆ ರೀ. ಒಂದು 3ರಿಂದ 4 ನಿಮಿಷದಷ್ಟು. ಈಗ ಅದಾದ್ಮೇಲೆ ರೀ, ಅದಕ್ಕೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕಕತ್ತೇನೆ ರೀ. ಅದನ್ನು ಸಣ್ಣಗೆ ಕಟ್ ಮಾಡಿ ಹಾಕಕತ್ತೇನೆ ರೀ. ಆಮೇಲೆ ಒಂದು ಸ್ವಲ್ಪ ಹಸಿ ಕೊಬ್ಬರಿನೂ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗುತ್ತೆ ರೀ. ಎಲ್ಲನೂ ಸರಿಯಾಗಿ ಫ್ರೈ ಮಾಡ್ಕೋಬೇಕ್ರಿ. ಒಂದು 4ರಿಂದ 5 ನಿಮಿಷ ಫ್ರೈ ಮಾಡ್ಕೊರಿ. ಅಂದ್ರೆ ಅದು ರುಬ್ಬುವಾಗ ಚಲೋ ಆಗುತ್ತೆ ರೀ. ವಿಡಿಯೋ ಸ್ಕಿಪ್ ಮಾಡಿ ನೋಡ್ಬೇಡ್ರಿ. ಪೂರ್ತಿ ವಿಡಿಯೋ ನೋಡ್ರಿ, ಅಂದ್ರೆ ನಿಮ್ಗೆ ಹೆಂಗೆ ಮಾಡೋದನ್ನು ತಿಳಿತದ ರೀ. ಇದು ನೋಡ್ಬೋದು ರೀ, ಫ್ರೈ ಮಾಡೋದಾಗ್ಯದ ಮತ್ತು ಕಲರೂ ಯಾವ ಥರ ಚೇಂಜ್ ಆಗ್ಯದ ಅನ್ನೋದು ನೀವು ನೋಡ್ಬೋದು ರೀ. ಈಗ ಅದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕಕತ್ತೇನೆ ರೀ. ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅದನ್ನು ನಾವು ಸಣ್ಣಗೆ ರುಬ್ಬಬೇಕಾಗುತ್ತೆ ರೀ. 1-2 ನಿಮಿಷ ಇದನ್ನು ಆರಾಕ್ ಬಿಡೋಣ ರೀ, ಆಮೇಲೆ ರುಬ್ಬುನು. ಈಗ ನಾವು ರೀ ಟೊಮೆಟೊ ಕಟ್ ಮಾಡಿ ಇಟ್ಕೊಂತಿದ್ವಲ್ಲ ರೀ, ಆ ಟೊಮೆಟೊನೂ ನಾವು ಎಣ್ಣೆ ಒಳಗೆ ಫ್ರೈ ಮಾಡಬೇಕಾಗುತ್ತೆ ರೀ. ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕಲ್ರಿ, ಅದಕ್ಕೆ ಅದನ್ನು ಫ್ರೈ ಮಾಡ್ಬೇಕು ರೀ. ಅದನ್ನು ಈ ಥರ ಒಂದು 4ರಿಂದ 5 ನಿಮಿಷ ಚಲೋ ತಮ್ಮ ಫ್ರೈ ಮಾಡಿರಿ. ಈಗ ಅದು ಉಳ್ಳಾಗಡ್ಡಿದೆಲ್ಲ ಮಿಶ್ರಣ ಇತ್ತಲ್ರಿ, ಅದಕ್ಕೆ ಒಂದು ಸ್ವಲ್ಪ ನಾವು ಬೆಳ್ಳುಳ್ಳಿ ಹಾಕಕತ್ತೀನಿ ರೀ. ಹಾಕಿ ಈಗ ಅದನ್ನು ರುಬ್ಕೋಬೇಕ್ರಿ. ಈಗ ನೀವು ನೋಡ್ಬೋದು ರೀ, ಅದು ರುಬ್ಕೊಂಡಿದ್ದಾಗ್ಯದ. ಅದು ಸ್ವಲ್ಪ ಗಟ್ಟಿ ಆಗ್ಯದ. ಅದಕ್ಕೆ ನಾನು ಅದಕ್ಕೊಂಚೂರ ನೀರು ಹಾಕಕತ್ತೇನೆ ರೀ. ನೋಡಿರಿ, ನೀರು ಹಾಕ್ಬಿಟ್ಟು ಮತ್ತೆ ರುಬ್ಕೊಂಡೇನಿ ರೀ. ಈಗ ನೋಡಿರಿ, ಅದು ತೆಳ್ಳಗಾಗೈತಲ್ರಿ, ಸ್ವಲ್ಪ ತೆಳ್ಳಗಾಗೈತಲ್ರಿ. ಈ ಥರ ಆಗ್ಬೇಕ್ರಿ. ನೀವು ನೋಡ್ಬೋದು ರೀ, ಅದನ್ನು ಎಲ್ಲನೂ ಎಷ್ಟು ಚಂದ ಮೆಲ್ಟ್ ಆಗ್ಯದ ಅನ್ನೋದು. ಸ್ವಲ್ಪ ನೀರು ಹಾಕಿರ ಕೊಬ್ಬರಿ ಎಲ್ಲ ಸರಿಯಾಗಿ ಮೆಲ್ಟ್ ಆಗುತ್ತೆ ರೀ. ಈಗ ಟೊಮೆಟೊ ಹುರ್ಕೊಂಡಿದ್ವಿ ಅಲ್ರಿ, ಅದನ್ನು ರುಬ್ಕೊಂಡು ಇಟ್ಕೊಂಡೇನಿ ರೀ. ನೋಡಿರಿ, ಒಂದು 5ರಿಂದ 6 ವಿಸಿಲ್ ಆದಮೇಲೆ ವಟಾಣಿ ಕುದ್ದಿದ್ದಾವ್ರಿ. ಎಷ್ಟು ಚಲೋ ಕುದ್ಯಾವ ಅನ್ನೋದನ್ನು ನೋಡ್ಬೋದು ರೀ ನೀವು. ಈಗ ಅದಕ್ಕೆ ಒಗ್ಗರಣೆ ಹೆಂಗೆ ಕೊಡೋದು ನೋಡೋಣ ಬರ್ರಿ. ಒಂದು ಬಾಳ್ಗೆ ಇಟ್ಕೊಂಡೇನಿ ರೀ. ಬಾಳ್ಗೆ ಸ್ವಲ್ಪ ಕಾಯಕ್ಕೆ ಇಟ್ಟೇನಿ ರೀ. ಈಗ ಅದಕ್ಕೆ ಒಂದು 3ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಹಾಕಕತ್ತೇನೆ ರೀ. ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ರೀ, ಈಗ ಅದಕ್ಕೆ ಸಾಸಿವೆ ಹಾಕಕತ್ತೇನೆ ರೀ. ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕಕತ್ತೇನೆ ರೀ. ಈ ಸಾಸಿವೆ ಜೀರಿಗೆ ಎರಡೂ ಸಿಡಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ರೀ, ಕರಿಬೇವು ಹಾಕಕತ್ತೇನೆ ರೀ. ಅದು ಕರಿಬೇವನ್ನು ಸ್ವಲ್ಪ ಸಿಡಿಯಕ್ಕೆ ಸ್ಟಾರ್ಟ್ ಆಯ್ತಂದ್ರೆ ರೀ, ಈಗ ನಾವು ಅದಕ್ಕೆ ಚಾಪರ್ಲೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಉಳ್ಳಾಗಡ್ಡಿ, ಆ ಉಳ್ಳಾಗಡ್ಡಿ ಹಾಕಕತ್ತೇನೆ ರೀ. ಹಾಕೊಂಡು ಇದನ್ನು ಒಂದು 4ರಿಂದ 5 ನಿಮಿಷದಷ್ಟು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ನೋಡ್ರಿ, ಇದನ್ನು ಈ ಥರ ಚಲೋ ತಮ್ಮ ಫ್ರೈ ಮಾಡ್ಕೊರಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ಬೇಕು ರೀ, ಆ ಥರ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ಈಗ ಇದು ನೋಡ್ಬೋದು ರೀ, ಗೋಲ್ಡನ್ ಬ್ರೌನ್ ಕಲರ್ ಬಂದದಲ್ರಿ. ಈಗ ಅದಕ್ಕೆ ನಾವು ಕುದಿಸ್ಕೊಂಡಿರುವಂಥದ್ದು ಬಟಾಣಿ ಹಾಕಕತ್ತೇನೆ ರೀ. ಬಟಾಣಿ ಹಾಕ್ಬಿಟ್ರಿ ಅದನ್ನು ಎಲ್ಲನೂ ಚಲೋ ತಮ್ಮ ಮಿಕ್ಸ್ ಮಾಡ್ಕೊರಿ. ಅದನ್ನು ಮಿಕ್ಸ್ ಮಾಡೋದಾಗ್ಯದ ರೀ. ಈಗ ಅದಕ್ಕೆ 1-2 ಸ್ಪೂನ್ ಅಷ್ಟು ನಾನು ಖಾರ ಹಾಕಕತ್ತೇನೆ ರೀ. ನಾನು ಒಣ ಖಾರ ಹಾಕಕತ್ತೇನೆ ರೀ ಅದಕ್ಕೆ. ಆಮೇಲೆ ರೀ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕಕತ್ತೇನೆ ರೀ. ಆಮೇಲೆ ರೀ ಸ್ವಲ್ಪ ಗರಂ ಮಸಾಲ ಹಾಕಕತ್ತೇನೆ ರೀ. ಆಮೇಲೆ ರೀ ಸ್ವಲ್ಪ ಧನಿಯಾ ಪೌಡರ್ ಹಾಕಕತ್ತೇನೆ ರೀ.
ಆಮೇಲೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ನಾನೊಂದು ಅರ್ಧ ಸ್ಪೂನ್ ಹಾಕೋಕತ್ತೀನಿ. ನಿಮ್ಗೆ ಎಷ್ಟು ಬೇಕು ಅನ್ನೋದನ್ನ ನೀವು ನೋಡ್ಕೊಂಡು ಹಾಕೋರಿ. ಇದೆಲ್ಲ ಹಾಕ್ಬಿಟ್ರೆ ಅದನ್ನ ಚಲೋ ಹೊತ್ತೊಮ್ಮೆ ಮಿಕ್ಸ್ ಮಾಡ್ಕೋರಿ. ಈಗ ಅದೆಲ್ಲಾನು ರೀ ಮಿಕ್ಸ್ ಮಾಡಿದಾಗ್ಯದ ರೀ. ಈಗ ಅದಕ್ಕೆ ನೋಡ್ಬೋದ್ರಿ ನೀವು ಎಷ್ಟು ಚಲೋ ಹೊತ್ತೊಮ್ಮೆ ಎಲ್ಲಾನು ಮಿಕ್ಸ್ ಆಗ್ಯದ ಅನ್ನೋದು ರೀ. ಈಗ ಅದಕ್ಕೆ ನಾ ಏನು ಮಾಡತ್ತೀನಿ ರೀ, ಟೊಮೆಟೊ ನಾವು ರುಬ್ಕೊಂಡು ಇಟ್ಕೊಂಡಿದ್ವಲ್ರಿ ಟೊಮೆಟೊ ರೀ, ಅದನ್ನ ಪ್ಯೂರಿ ಹಾಕಾಕತ್ತೇನೆ ರೀ. ಅದನ್ನ ಹಾಕಿರಿ. ಅದನ್ನ ನಾನು ಮತ್ತೆ ಚಲೋ ಹೊತ್ತೊಮ್ಮೆ ಎಲ್ಲಾನು ಮಿಕ್ಸ್ ಮಾಡ್ಕೋತೇನೆ ರೀ. ಹಾಕ್ಬಿಟ್ರೆ ಅದನ್ನ ಮತ್ತೆ ಚಲೋ ಹೊತ್ತೊಮ್ಮೆ ಎಲ್ಲಾನು ಮಿಕ್ಸ್ ಮಾಡ್ಕೋತೇನೆ ರೀ. ಅದನ್ನ ಒಂದೆರಡು ನಿಮಿಷ ಅದನ್ನ ಇದೇ ಥರ ಮಿಕ್ಸ್ ಮಾಡ್ಕೊಂತ ಇರ್ಬೇಕ್ರಿ. ಅದಾದ್ಮೇಲೆ ರೀ ಈಗ ನಾವು ಅದನ್ನ ರುಬ್ಕೊಂಡಿದ್ವಲ್ರಿ ಉಳ್ಳಾಗಡ್ಡಿ ಮತ್ತು ಗೋಡಂಬಿ ಪೇಸ್ಟ್ ರೀ, ಆ ಪೇಸ್ಟ್ ಹಾಕಾಕತ್ತೇನೆ ರೀ ಇದಕ್ಕೆ. ನೋಡ್ರಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ರೀ. ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ಹೆಂಗಾಗಿತ್ತು ಅನ್ನೋದು ನನಗೆ ತಿಳಿಸ್ಬೇಕ್ರಿ ನೀವು. ನೋಡ್ರಿ ಆ ಪೇಸ್ಟ್ ಎಲ್ಲಾನು ಇದಕ್ಕೆ ಹಾಕಾಕತ್ತೇನೆ ರೀ. ಈಗ ಹಾಕಿ ಅದನ್ನೆಲ್ಲನೂ ಮಿಕ್ಸ್ ಮಾಡಾಕತ್ತೇನೆ ರೀ. ಇದನ್ನು ಒಂದು 2ರಿಂದ 3 ನಿಮಿಷ ಇದೇ ಥರ ಮಿಕ್ಸ್ ಮಾಡ್ಕೊರಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ ರೀ. ಸೇಮ್ ಡಾಬಾದಾಗ ಸಿಗುತ್ತಲ್ರಿ ಅದೇ ಥರ ಆಗಿರ್ತದೆ ರೀ. ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಮತ್ತು ಟಿಫನ್ ಬಾಕ್ಸ್ಗೂ ತುಂಬಾನೇ ಟೇಸ್ಟಿ ಆಗಿರುತ್ತೆ ರೀ. ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ರೀ ಇದು. ಮಕ್ಕಳಿಗಾಯ್ತು, ದೊಡ್ಡವರಿಗಾಯ್ತು, ಈಗ ಆಫೀಸ್ಗೆ ಹೋಗ್ತಿರ್ತಾರೆ, ಕಾಲೇಜ್ಗೆ ಹೋಗ್ತಿರ್ತಾರೆ, ಮತ್ತು ಈ ಥರ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಎಲ್ಲರಿಗೂ ಭಾಳ ಇಷ್ಟ ಆಗ್ತೈತೆ ರೀ ಇದು. ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಇದನ್ನು. ಈಗ ಅದು ಮಿಕ್ಸ್ ಮಾಡೋದಾಗೈತೆ ರೀ. ಈಗ ಅದಕ್ಕೆ ನಾನು 1 ಗ್ಲಾಸ್ ಅಷ್ಟು ನೀರು ಹಾಕಾಕತ್ತೀನಿ ರೀ. ನೀರು ಹಾಕಿ ಮತ್ತೆಲ್ಲನೂ ಮಿಕ್ಸ್ ಮಾಡಾಕತ್ತೀನಿ ರೀ. ನೀರು ಹಾಕಿಬಿಟ್ಟು ಅದನ್ನು ಕುದಿಯಾಕ ಬಿಡಾಕತ್ತೀನಿ ರೀ. ಚಲೋ ತಮ್ಮೆ ಕುದಿಬೇಕು ರೀ. ಅದು 1 ಗ್ಲಾಸ್ ಅಥವಾ 1.5 ಗ್ಲಾಸ್ ಅಷ್ಟು ನೀರು ಹಾಕಿಬಿಟ್ಟು ಕುದಿಯಾಕ ಬಿಡ್ರಿ ಅದನ್ನು. ಈಗ ನೀವು ಅದು ನೋಡ್ಬೋದು ರೀ ಎಷ್ಟು ಚಲೋ ಕುದಿಯಾಕತ್ತೈತೆ ಅನ್ನೋದು. ನೋಡ್ರಿ ಎಲ್ಲನೂ ಕುದ್ದು ಸ್ವಲ್ಪ ಗಟ್ಟಿ ಆಗೈತಲ್ರಿ ಇದು. ಈಗ ಅದು ರೆಡಿ ಆಗೈತೆ ರೀ ನಮ್ದು ವಟಾಣಿ ಕಾಳು ಕರಿ ರೀ. ಈಗ ಅದಕ್ಕೆ ನಾನು ಮ್ಯಾಲೆ ಕೊತ್ತಂಬರಿ ಹಾಕಾಕತ್ತೀನಿ ರೀ. ಕೊತ್ತಂಬರಿ ಹಾಕಿಬಿಟ್ರೆ ನಮ್ಮ ಕರಿ ಸೂಪರಾಗಿ ರೆಡಿ ಆಗೈತೆ ರೀ. ಇದಕ್ಕೆ ಈ ಥರ ಮ್ಯಾಲೊಂದು ಪ್ಲೇಟ್ ಮುಚ್ಚಾಕತ್ತೇನೆ ರೀ. ಈ ಥರ ಚಪಾತಿ ಜೊತೆ ಪರಾಟ ಜೊತೆ ಹಚ್ಕೊಂಡು ತಿನ್ನಕ್ಕೆ ಭಾರಿ ಕಾಂಬಿನೇಷನ್ ರೀ ಇದು. ಭಾರಿ ಟೇಸ್ಟ್ ಆಗಿರುತ್ತೆ ರೀ. ಮತ್ತೊಮ್ಮೆ ಮಾಡಿಕೊಡು ಅಂತಾರೆ ರೀ ನಿಮಗೆ. ಅಷ್ಟು ರುಚಿಯಾಗಿರುತ್ತೆ ರೀ ಇದು. ಇದು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ರೀ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ಬೆಲ್ ಐಕಾನ್ ಒತ್ತಿರಿ. ಮುಂದಿನ ವಿಡಿಯೋದಾಗ ಸಿಗೋಣ ರೀ. ಥ್ಯಾಂಕ್ ಯು. ಮತ್ತು ಹೆಂಗಾಗಿತ್ತು ಅನ್ನೋದ್ರಿ ನನಗೆ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ನನ್ನ ವಿಡಿಯೋದಾಗ ನನ್ನ ವಾಯ್ಸ್ದಾಗ ಏನಾರು ಚೇಂಜಸ್ ಆಗಬೇಕಾಗಿತ್ತಂದ್ರೆ ರೀ ಪ್ಲೀಸ್ ನನಗೆ ಇನ್ಫಾರ್ಮ್ ಮಾಡಿರಿ. ನಾನು ಅದನ್ನು ಚೇಂಜಸ್ ಮಾಡ್ಕೋತೇನೆ ರೀ. ಥ್ಯಾಂಕ್ ಯು.